ಹೇಗಿದ್ದವಾ? ಹೇಗಿದೆಯಾ? ಹೇಗಾಯಿತು ದಿನ ಇವತ್ತು? ಎಂಜಾಯ್ ಮಾಡ್ತೀಯಾ? ಬೇಜಾರು ಮಾಡ್ಕೊಂಡಿದ್ಯಾ? ಯಾರಿಗಾದ್ರೂ ರೇಗಾಡ್ತೀಯಾ? ಅಥವಾ ನಿನಗೆ ಯಾರಾದರೂ ರೇಗಾಡಿದ್ರಾ? ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ಯಾ? ಲೈಫಿಗೆ ಓಕೆ ಅಲ್ವಾ ಮುಂಚೆಗಿಂತ? ಸ್ವಲ್ಪನೇ ಎಲ್ಲನೂ ಕಲ್ತ್ಕೋತಿದ್ಯಾ? ರಿಕವರ್ ಆಗ್ತಿದ್ಯಾ? ಮೊದಲಿನ ಥರ ತುಂಬ ಖುಷಿಯಾಗಿರೋದನ್ನು ಕಲ್ತ್ಕೋತಿದ್ಯಾ? ರೈಟ್, ನಿನಗೆ ನೀನೇ ಮಗು ಆಗ್ತಿದ್ಯಾ ಅಲ್ವಾ? ವೆರಿ ಗುಡ್, ಐ ಆಮ್ ಸೋ ಪ್ರೌಡ್ ಆಫ್ ಯು. ಸರಿ, ಓಕೆ, ಇವಾಗ ಊಟ ಆಯಿತಾ? ಏನು ಮಾಡ್ತಿದ್ದೆ? ನಂಗೆ ಗೊತ್ತು ಏನಾದರೂ ಕೆಲಸ ಮಾಡ್ತಿರ್ತೀಯ. ಸುಮ್ಮನೆ ಸಮಯ ಅಂತೂ ಕಳೀತಿರೋದಿಲ್ಲ, ಹೌದಲ್ವಾ? ಬದಲಾಗಿದೆಯಾ ನೀನು? ಸರಿ, ಓಕೆ, ಇವಾಗ ಆರಾಮ್ಸೆ ಕೂತ್ಕೋ. ಇನ್ನು ಮುಂದೆ ನಾನು ಹೇಳೋದೆಲ್ಲನೂ ಕೂಡ ಕಣ್ಣು ಮುಚ್ಕೊಂಡು ಕೇಳಿಸ್ಕೊ. ನಿನ್ನನ್ನು ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವು ಯೂಶ್ವಲಿ ಹೋಗ್ತೀವಿ ಅಲ್ವಾ, ಆ ಪ್ರಪಂಚಕ್ಕಲ್ಲ, ಸ್ವಲ್ಪ ಡಿಫ್ರೆಂಟ್. ಓಕೆ, ನಿನಗೂ ಹೊಸದೇನಾದರೂ ಅನುಭವ ಆಗಬೇಕಲ್ವಾ? ಆಗಲಿ. ಇವಾಗ ಇವಾಗ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ 2 ಬಾಗಿಲಿರುತ್ತೆ. ಒಂದು ಬಾಗಿಲು ನಿನಗೆ ಆಲ್ರೆಡಿ ಪರಿಚಯ ಆಗಿದೆ. ನೀ ಆ ಬಾಗಿಲನ್ನ ತುಂಬ ಸರಿ ತೆಗೆದಿದ್ಯಾ, ಅದರ ಆಚೆ ಕೂಡ ಹೋಗಿದ್ಯಾ. ಅಲ್ಲಿ ಹೋದಾಗೆಲ್ಲ ನೀನೊಬ್ಬಂಟಿ ಏನೋ ಅಂತಲೂ ಕೂಡ ನಿಂಗೆ ಅನಿಸಿದೆ. ಆ ಡೋರ್ ಮುಖಾಂತರ ನೀ ಹೋಗಿ ಬಂದಾಗೆಲ್ಲ ತುಂಬ ಟಯರ್ಡ್ ಆಗಿ ಬಂದಿರ್ತೀಯ, ಮತ್ತು ನಿನ್ನ ಯೋಚನೆಗಳಲ್ಲೇ ಕಳೆದೋಗಿರ್ತೀಯ. ಆದ್ರೂ ಕೂಡ ಮತ್ತೆ ಈ ರೂಮ್ಗೆ ಹೋದಾಗ ಯಾವ ಬಾಗಿಲನ್ನ ತೆಗಿಲಿ ಅನ್ನೋದು ನಿನಗೆ ಗೊತ್ತಾಗ್ತಿರೋದಿಲ್ಲ. ಯಾವಾಗಲೂ ಕನ್ಫ್ಯೂಸ್ ಆಗಿರ್ತೀಯ. ಒಂದು ಆಲ್ರೆಡಿ ಓಪನ್ ಮಾಡಿ ಓಡಾಡ್ತಿರೋಂಥ ಡೋರ್, ಇನ್ನೊಂದು ಹೊಸ್ತು. ಆ ಹೊಸ ಬಾಗಿಲನ್ನ ತೆಗಿಯೋಕ್ಕೆ ನಿನಗೆ ಧೈರ್ಯ ಕೂಡ ಇಲ್ಲ. ಯಾಕೆ? ಈ ಹಳೆ ಬಾಗಿಲೇನಿತ್ತು, ನೀ ಮುಂಚೆಯಿಂದನೂ ಹೋಗ್ತಿದ್ದೆ ಅಲ್ವಾ, ಅದು ನಿನಗೆ ಕಷ್ಟನೇ ಕೊಡ್ತಿದ್ರು, ಅದು ನಿನ್ನ ನೋವಲ್ಲೇ ಇಡ್ಸಿದ್ರು ಕೂಡ ನೀ ಅದನ್ನು ಮತ್ತೆ ಮತ್ತೆ ಓಪನ್ ಮಾಡ್ತಾನೆ ಇರ್ತೀಯ. ಅದೇ ಬಾಗಿಲಿನ ಮುಖಾಂತರ ಓಡಾಡ್ತಿದ್ಯಾ ಪ್ರತಿ ಸರಿನೂ ಕೂಡ. ಆ್ಯಂಡ್ ಆ ಬಾಗಿಲೂ ಕೂಡ ನಿನಗೇನಾದರೂ ಕೊಡ್ತಾನೆ ಇದೆ, ಜೊತೆಗೆ ನಿನ್ನನ್ನು ಕೂಡ ತಗೋತಾ ಇದೆ. ಬಟ್ ನಿನಗೆ ಅಂತ ನೀನು ಬಯಸಿದ್ದೇನೂ ಸಿಗಲಿಲ್ಲ ಅಲ್ಲಿ. ಕೇವಲ ನೋವು, ಒಂಟಿತನ, ಮತ್ತು ಅದೇ ಬೇಡದಿರೋಂಥ ಯೋಚನೆಗಳು, ಇಷ್ಟೇ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಯಾಕೆ ನೀನು ಇನ್ನೊಂದು ಬಾಗಿಲನ್ನ ಓಪನ್ ಮಾಡ್ತಾನೆ ಇಲ್ಲ? ಯಾಕೆ? ಭಯನಾ? ಅಲ್ಲೇನಿದ್ದು ಬಿಡುತ್ತೋ ಅಂತನಾ? ಅಥವಾ ಈ ಹಳೆ ಬಾಗಿಲಲ್ಲಿ ಇರೋವಂಥ ಕಂಫರ್ಟ್ ಹೊಸ ಬಾಗಿಲು ತೆಗೆದ್ರೆ ಇರಲ್ಲ ಅಂತನಾ? ಯಾಕೆ ಈ ಭಯ? ಎಲ್ಲಾದರೂ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡುತ್ತೇನೋ ಅದು? ಇದೆಲ್ಲನೂ ನಾನು ಬಿಟ್ಬಿಡ್ಬೇಕೇನೋ? ನನ್ನ ಸುತ್ತಮುತ್ತ ಜನ, ನನ್ನ ಯೋಚನೆಗಳು, ನನ್ನ ಖುಷಿ, ನನ್ನ ನೋವು ಎಲ್ಲನೂ ಈ ಹೊಸ ಬಾಗಿಲು ತೆಗೆದ ತಕ್ಷಣ ಬದಲಾವಣೆ ಆಗಿಬಿಡುತ್ತೇನೋ? ಇದೇ ತಾನೇ ನಿನ್ನ ಭಯ? ಆದರೆ ಕಂದ, ನೀ ಫ್ರೀ ಆಗೋದ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ನಿನಗೆ ನಿಂದೇ ಆದಂಥ ಸ್ವಾತಂತ್ರ್ಯ ಇದೆ ಅಲ್ವಾ? ಅದ್ರ ಬಗ್ಗೆ ಯೋಚನೆನೇ ಇಲ್ವಾ? ಹಾಗೆ ಒಂದು ಸೆಕೆಂಡ್ ಯೋಚನೆ ಮಾಡು. ನಿನ್ನ ಕನಸುಗಳ ಬಗ್ಗೆ ನೆನಪಿದೆಯಾ? ನೀ ಯಾವತ್ತೆಲ್ಲ ಕೂತ್ಕೊಂಡು ಕಂಡಿದ್ದ ಕನಸುಗಳು, ಅದೆಲ್ಲ ಸತ್ಯವಾದ ಕನಸುಗಳೇ. ಆ್ಯಕ್ಚುಲಿ ನಿಜ ಆಗೋಕ್ಕಿತ್ತು ಅವೆಲ್ಲನೂ ಕೂಡ. ಆದರೆ ನಿನ್ನ ಸುತ್ತಮುತ್ತ ಇದ್ದಂಥ ಜನ ಏನು ಹೇಳಿದ್ರೇಳು? ಆ ಕನಸುಗಳಿಂದ ಹೋಗಬೇಡ, ಅದ್ಯಾವುದು ನಿಂಗೆ ಊಟ ಹಾಕೋದಿಲ್ಲ, ಇದನ್ನು ಓದಬೇಡ, ಇದನ್ನೇ ತೊಗೊಂಡು ಓದು, ಇದನ್ನು ತಿನ್ನಬೇಡ, ಈ ರೀತಿ ಬಟ್ಟೆ ಹಾಕೋಬೇಡ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಈ ರೀತಿ ನಿನ್ನ ಮೂರ್ಖರನ್ನಾಗಿ ಮಾಡಿಬಿಟ್ರು. ಅವ್ರು ಯಾರೂ ಬದುಕ್ತಿಲ್ಲ, ಅವ್ರು ಯಾರೋ ಇನ್ನೊಂದು ಬಾಗಿಲನ್ನು ತೆರೀತಿಲ್ಲ ಅಂತಿದ್ರೆ ನಿನ್ನನ್ನು ಕೂಡ ಅವ್ರು ಅದೇ ರೀತಿ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ಹೇಳಿದ್ದೆಲ್ಲನೂ ಕೂಡ ನೀನು ನಂಬ್ದೆ, ನಿಜವಾಗ್ಲೂ ನಂಬ್ದೆ. ಇರಲಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ 2ನೇ ಬಾಗಿಲು. ಅದೇನು ಮ್ಯಾಜಿಕಲ್ ಪ್ಲೇಸ್ ಅಂತೂ ಅಲ್ಲ. ನೀನು ಹೋದ ತಕ್ಷಣ ಎಲ್ಲ ಬದಲಾವಣೆಗಳಾಗ್ಬಿಡುತ್ತೆ, ತುಂಬ ಚೇಂಜಸ್ ಇರುತ್ತೆ ಅಂತ. ಬದಲಾಗಿ ಆ ಬಾಗಿಲನ್ನ ತೆಗೆದು ನೀನು ಆಚೆ ಹೋದರೆ ನಿನ್ನನ್ನು ನೀನು ಕಂಡ್ಕೋತೀಯ. ನಿನ್ನನ್ನು ನೀ ಚೂಸ್ ಮಾಡ್ಕೊಳ್ಳೋಕ್ಕೊಂದು ಅವಕಾಶ ಸಿಗುತ್ತೆ. ಏನೇನೆಲ್ಲ ನಿನ್ನನ್ನು ಹಿಡಿದಿಟ್ಕೊಂಡಿತ್ತೋ ಅದೆಲ್ಲವನ್ನು ಕೂಡ ನೀನು ಬಿಟ್ಟು ಬರ್ತೀಯ. ನೀನು ಹಿಡಿದಿಟ್ಕೊಂಡಿತ್ತು ಅಥವಾ ನಿನ್ನನ್ನು ಹಿಡಿದಿಟ್ಕೊಂಡಿದ್ದು ಸುಮಾರು ವಿಷಯಗಳು, ವ್ಯಕ್ತಿಗಳು, ಎಲ್ಲದರಿಂದನೂ ಆಚೆ ಬರ್ತೀಯ. ಆ್ಯಂಡ್ ನಿನ್ನನ್ನು ನೀನು ಮೊದಲನೇ ಬಾರಿ ಭೇಟಿ ಆಗ್ತೀಯ, ನಿಜವಾದ ನೀನು. ಮತ್ತಿವತ್ತು ಕಂದ, ಮಲ್ಗೋಕ್ಕಿಂತ ಮುಂಚೆ ಒಂದು ಸರಿ ನಿನ್ನ ಆತ್ಮನ ಕೇಳ್ಕೊ. ನಾನು ಮಾಡ್ತಿರೋದು ಸರಿನಾ? ನಾನು ಯಾವಾಗಲೂ ಯಾಕೆ ಇದೇ ಬಾಗಿಲು ಓಪನ್ ಮಾಡ್ತಿದ್ದೀನಿ?
ಎಲ್ಲ ಸೇಮ್ ಇದ್ರೂ ಕೂಡ ನಾನು ಯಾಕೆ ಬೇರೆ ಟ್ರೈ ಮಾಡ್ತಿಲ್ಲ? ಲೈಫಲ್ಲೆಲ್ಲ ರಿಪೀಟ್ ಆಗ್ತಿದೆ. ಒಳ್ಳೆ ಟೈಮ್ ಲೂಪ್ ಥರ ಅದು. ಅದದೇ ಡೈಲಿ. ಯಾಕೆ ನಾನು ಇದನ್ನೇ ಚೂಸ್ ಮಾಡ್ತಿದ್ದೀನಿ? ಅಥವಾ ಇವಾಗ ನಾನು 2ನೇ ಬಾಗಿಲಿನ ಓಪನ್ ಮಾಡೋಕ್ಕೆ ರೆಡಿ ಇದ್ದೀನಾ? ಹೊಸದಾಗಿರೋದೇನೇನೋ ನೋಡೋದಕ್ಕೆ, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಅರಿತುಕೊಳ್ಳೋದಕ್ಕೆ. ಬಟ್ ಒಂದಂತೂ ಸತ್ಯ, 2ನೇ ಬಾಗಿಲಿನ ಮುಖಾಂತರ ನೀನು ಆಚೆ ಹೋದಾಗ ಏನನ್ನು ಪಡ್ಕೋತೀಯೋ ಕಳ್ಕೊತೀಯೋ ಗೊತ್ತಿಲ್ಲ. ಆದರೆ ನಿನಗೆ ನೀ ಸ್ವಾತಂತ್ರ್ಯ ನೀನೇ ಕೊಟ್ಕೋತೀಯ, ನೆಮ್ಮದಿನ ಕಂಡ್ಕೋತೀಯ. ಯಾಕಂದರೆ ನಿನ್ನನ್ನು ನೀ ಚೂಸ್ ಮಾಡೋಕ್ಕೆ ಅವಕಾಶ ಇರೋದು ಈ 2ನೇ ಬಾಗಿಲಲ್ಲಿ ಮಾತ್ರ. ಇದನ್ನು ತೆಗೆದಾಗ ಮಾತ್ರ ಲೈಫ್ನ ಎಲ್ಲ ಸ್ಟೇಜಲ್ಲೂ ಕೂಡ ನಿನಗೆ ಅಂತ ಒಂದು ಬಾಗಿಲು ನೀ ತೆರೀಲಿ ಅಂತಲೇ ಕಾಯ್ತಾ ಇರುತ್ತೆ. ಯಾವಾಗಾದರೂ ನಿಂಗೆ ಧೈರ್ಯ ಬರುತ್ತೆ, ನೀನು ಮುಂದೆ ಹೆಜ್ಜೆ ಇಡ್ತೀಯ, ಅದ್ರ ಕಡೆಗೆ ನಡೀತೀಯ, ಡೋರ್ನ ಓಪನ್ ಮಾಡ್ತೀಯ ಅಂತ. ಬಟ್ ಅದಕ್ಕೆ ಕನ್ಫರ್ಮ್ ಆಗಿ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ಇವತ್ತೆಲ್ಲ ನಾಳೆ ಅದ್ರ ಆಸೆ ನೀನು ಇವಾಗಲೇ ಬರಲಿ ಅಂತ. ಇವಾಗ ನೀನು ನೋಡಿರೋದೇ ಸಾಕು, ಅನುಭವಿಸಿರೋದೇ ಸಾಕೆಲ್ಲನೂ ಕೂಡ ಹೊಸದಾಗಿ ಬದುಕಲಿ ಅಂತ ಅದನ್ನು ಕೂಡ ಆಶಿಸ್ತಿದೆ. ನಾನು ಒಂದು ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ಆ ಬಾಗಿಲು ಕಡೆ ಹೋಗಬೇಕಾದ್ರೆ ಹೃದಯ ರಭಸವಾಗಿ ಬಡ್ಕೋತಿದ್ರು ಸರಿ, ಕಾಲುಗಳು ನಡುಗ್ತಿದ್ರು ಸರಿ, ಆ ಬಾಗಿಲಿನ ಮುಖಾಂತರ ಹೊರಡು. ಬಿಕಾಸ್ ಎಲ್ಲೋ ಒಂದು ಕಡೆ ಆ ನಿನ್ನ ಭಯದ ಹಿಂದೆ ನೆಮ್ಮದಿ ಇದೆ. ನೀನು ಯಾವಾಗಲೂ ಹುಡುಕ್ತಿದ್ದೆ ಗೊತ್ತಾ ಆ ನೆಮ್ಮದಿ. ಐ ಹೋಪ್ ಇವಾಗ ನಿನಗೆ ನಾನು ಏನು ಮಾತಾಡ್ತಿದ್ದೆ, ಯಾವುದ್ರ ಬಗ್ಗೆ ಹೇಳ್ತಿದ್ದೆ, ನಿನ್ನ ಜೀವನಕ್ಕೆ ಇದೆಷ್ಟು ಕನೆಕ್ಟ್ ಆಗಿದೆ, ಇದೆಲ್ಲವೂ ಕೂಡ ಅರ್ಥ ಆಗಿರುತ್ತೆ ಅಂತ. ಅರ್ಥ ಆಯ್ತಲ್ವಾ? ಇನ್ಯಾಕೆ ತಡ ಮಾಡ್ತೀಯ? ಹೊರಡು. ನಿನಗೆ ಅಂತ ಕಾಯ್ತಿರೋ ಆ 2ನೇ ಬಾಗಿಲನ್ನ ಓಪನ್ ಮಾಡು. ಹೊಸ ಬದುಕನ್ನು ಕಂಡ್ಕೊ. ನಿನ್ನನ್ನು ನೀನು ನೋಡು, ನಿನ್ನ ಬದುಕನ್ನು ರೂಪಿಸ್ಕೊ. ಯಾಕಂದರೆ ನಿಜವಾಗ್ಲೂ ನಿನ್ನ ಬದುಕು ಅಲ್ಲೇ ಇರೋದು ಆ 2ನೇ ಬಾಗಿಲಿನ ಹಿಂದೆ. ನನ್ನ ನಂಬ್ತೀಯ ಅಲ್ವಾ? ಸೊ ಡೂ ಇಟ್. ನಿಂಗೋಸ್ಕರ ಬದುಕೋದನ್ನ ಕಲ್ತ್ಕೊ, ಬದುಕು. ನಾನು ಹೇಳ್ತಾ ಇದ್ದೀನಿ, ಮತ್ತು ನಾನು ನಿನ್ನ ಆತ್ಮದ ಧ್ವನಿ. ಹೋಗೋ ಮುಂಚೆ ಹೇಳೋದು ಮರೆಯೋದಿಲ್ಲ. ಐ ಲವ್ ಯು ಜಾಸ್ತಿ.